ಹಲೋ. ಹರಿ ಓಂ. ಅಮ್ಮ, ಶಾಸ್ತ್ರಿಗಳ ಮನೆಯಿಂದ ಫೋನು. ಹಲೋ, ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರಮ್ಮ. ಶಾಸ್ತ್ರಿಗಳ ಹತ್ರ ಮಾತಾಡಿದೆ. ಇನ್ನು 15 ದಿವಸದಲ್ಲಿ ಒಂದು ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದ್ದಾರೆ. ಆಗ್ಲಿ ಶುಭಸ್ಯ ಶೀಘ್ರಂ. ಅದೇ ಮುಹೂರ್ತದಲ್ಲೇ ಮದ್ವೆ ಮಾಡ್ಬಿಡೋಣ. ಖಂಡಿತಮ್ಮ, ಅದೇ ಮುಹೂರ್ತದಲ್ಲಿ ಮಾಡೋಣ. ಶಾಸ್ತ್ರಿಗಳೇ, ನಾವು ಇವತ್ತಿಂದಾನೇ ಮದ್ವೆ ತಯಾರಿ ಮಾಡ್ಕೊಳಕ್ ಶುರು ಮಾಡ್ತೀವಿ. ಆಯ್ತು ಅಮ್ಮ, ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾಳೆಯಿಂದಾನೇ ಒಂದೊಂದು ಶಾಸ್ತ್ರ ಮಾಡೋದಕ್ಕೆ ಪ್ರಾರಂಭ ಮಾಡ್ಬಿಡೋಣ. ಆಗ್ಲಿ ಖಂಡಿತ. ಆಮೇಲೆ ನಾವೇನೋ ಮದ್ವೆ ತಯಾರಿ ಬಗ್ಗೆ ಮಾತಾಡ್ಕೊಂಡ್ವಿ, ಆದ್ರೆ ಒಂದ್ಸತಿ ಹುಡುಗ ಹುಡುಗಿನೂ ಮಾತಾಡ್ಕೊಳ್ಳಿ. ಅದಕ್ಕೇನತ್ತಮ್ಮ, ಖಂಡಿತ ಆಗ್ಬೋದು. ಒಂದ್ ನಿಮಿಷ ಕುಸೆ, ಬಾ ಮಗಳೇ. ಬೇಗ ಬಾ ಕಂದ. ಮಾತಾಡು. ಇಲ್ಲ, ನಾನು ಹೋಗ್ತೀನಿ. ಹೇಗಿದ್ಯಾ? ನೀನು ವಾಯ್ಸ್ ಕೇಳಿ ತುಂಬಾ ದಿನ ಆಯ್ತು. ನೆನ್ನೆ ತಾನೇ ಮಾತಾಡಿದ್ನಲ್ಲ. ಅಂದ್ರೆ 24 ಗಂಟೆ 15 ನಿಮಿಷ 22 ಸೆಕೆಂಡ್ ಆಯ್ತು. ನಿನ್ ಜೊತೆ ಮಾತಾಡದೆ 1 ಸೆಕೆಂಡ್ ಕೂಡ ಕಳಿಯೋದ್ ಕಷ್ಟ. 15 ದಿವಸ ಕಾಯ್ಬೇಕಲ್ಲಪ್ಪ. ಕಣ್ ಮುಚ್ಚಿ ಕಣ್ ಬಿಡೋಷ್ಟ್ರೊಳಗೆ 15 ದಿನ ಕಳೆದು ಹೋಗುತ್ತೆ. ರಾಧಿಕಾ, ನಂಗೆ ನಿನ್ನ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಆದ್ರೆ ಫೋನ್ನಲ್ಲಿ ಮುಖ ನೋಡಕ್ ಹೇಗ್ ಸಾಧ್ಯ? ಕಳ್ಳಿ, ಸರಿಯಾಗಿದ್ಯಾ ನೀನು? ಸರಿ, ನಾನು ಫೋನ್ ಇಡ್ತೀನಿ. 2 ನಿಮಿಷ. ಇಲ್ಲ ನನಗೆ ಕೆಲಸ ಇದೆ. ಅದು ಹಾಗಲ್ಲ ರಾಧಿಕಾ. हरे कृष्ण 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 हरे. ಕಾಫಿ. ಏನದು, ಏನೋ ಲೆಕ್ಕ ಬರೀತಾ ಇದ್ದೀರಾ? ಇದಾ, ನನ್ನ ಮದುವೆನಲ್ಲಿ ನನ್ನ ಮಾವನವರು ಅರ್ಥಾತ್ ನಿಮ್ ತಂದೆ ಎಷ್ಟು ದುಡ್ಡು ಖರ್ಚು ಮಾಡಿರ್ಬೋದು ಅಂತ ಲೆಕ್ಕ ಹಾಕ್ತಾ ಇದ್ದೀನಿ. ಸಾಕು ಸುಮ್ನಿರಿ. ನಮ್ಮಪ್ಪ ದೇವಸ್ಥಾನದಲ್ಲೇ ಮದುವೆ ಮಾಡಿರ್ಬೋದು, ಆದ್ರೆ ಶಾಸ್ತ್ರೋಕ್ತವಾಗಿ ಅಚ್ಚುಕಟ್ಟಾಗಿ ಮಾಡಿದ್ರು ತಿಳ್ಕೊಳ್ಳಿ. ಏಕೆ ಮದುವೆ ಆಗಿಷ್ಟು ವರ್ಷ ಆದ್ರೂ ಕೂಡ ನಿನಗೆ ತವರಿನ ವ್ಯಾಮೋಹ ಹೋಗಿಲ್ಲ ನೋಡು. ಇರಲ್ವಾ ಮತ್ತೆ? ಸಾಕು,
ಅದೇನ್ ಲೆಕ್ಕ ಅಂತ ಮೊದಲು ಹೇಳಿ. ಇದಾ 2 ಬೆಳ್ಳಿ ಹರವಾಣ, ಅರ್ಶಿನ ಕುಂಕುಮ, ಅಕ್ಷತೆ, ಬಟ್ಟಲು, ಬೆಳ್ಳಿದು. ರೀ, ನಾಡದ ಶಾಸ್ತ್ರಕ್ಕೆಲ್ಲ ಎಷ್ಟು ಖರ್ಚಾಗ್ಬೋದು? ಮೊನ್ನೆ ನೀವು ನಿಶ್ಚಿತಾರ್ಥಕ್ಕೆ ಅಂತ ನನ್ನ ಕೈಲಿ ದುಡ್ಡು ಕೊಟ್ಟಿದ್ರಲ್ಲ, ಅದ್ರ ಬರೀ 5,000 ಮಿಕ್ಕಿದೆ ರೀ. ಏಕೆ ನಮಗೆ ಈ ದುಡ್ಡಿನ ತಾಪತ್ರಯ ಯಾವತ್ತೂ ಇದ್ದಿದ್ದೆ. ಅದು ಪಾಡ್ಗತ್ತಿರ್ಲಿ ಬಿಡು. ನೋಡು, ಇದನ್ನೇ ಕಾರಣವಾಗಿಟ್ಕೊಂಡು ನಮ್ಮ ರಾಧಿಕಾ ಮದುವೆನಲ್ಲಿ ಯಾವುದೇ ತರ ಕೊರತೆನೂ ಆಗಬಾರ್ದು. ಅಳಿಯಂದ್ರ ಮನೆಗೆ ಏನೇನು ಶಾಸ್ತ್ರ ಹೇಳ್ತಾರೆ ಅದನ್ನು ಮಾಡೋಣ. ನಮ್ಮನೆ ಕಡೆ ಏನೇನು ಶಾಸ್ತ್ರ ಇದೆ ಅದನ್ನೂ ಬಿಡೋದು ಬೇಡ, ಅದನ್ನೂ ಮಾಡೋಣ. ಸರಿನಾ? ಆಮೇಲೆ ಈಗ ಈ ಜವಳಿಗೆ ಅಂತ ಅಂಗಡಿ ಸುತ್ಕೊಂಡ್ಬರೋಷ್ಟು ಸಮಯ ನಮ್ಮಲ್ಲಿಲ್ಲ. ಮೋಹನ್ಗೆ ಹೇಳಿರ್ತೀನಿ, ಅವನ ಅಂಗಡಿಯಿಂದ ಒಂದಷ್ಟು ಸೀರೆ ಬಟ್ಟೆ ಕಳಿಸ್ತಾನೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ತೆಗೆದಿಟ್ಕೊಳ್ಳಿ, ಆಯ್ತಾ? ಹಾಗೆ ಮಾಡೋಣ. ರಾಧಿಕಾನು ಮನೇಲೇ ಇರ್ತಾಳೆ, ಅವಳಿಗೆ ಯಾವ ಸೀರೆ ಇಷ್ಟ ಆಗುತ್ತೋ ಅವಳು ಅದನ್ನೇ ತಗೊಳ್ಳಿ. ಆಗ್ಲಿ. ಉತ್ಸಾಹ ಉಕ್ಕಿ ಹರಿತಿದೆ. ಇದೇ ಹುಮ್ಮಸ್ಸನ್ನ ವಿಶಾಖನ್ ಬಗ್ಗೆ ತೋರಿಸಿದ್ರೆ ಅವಳಿಷ್ಟು ಹೊತ್ತಿಗೆ ಮನೆಗೆ ವಾಪಸ್ ಬರ್ತಿದ್ಲು. ದೇವ್ಕಿ, ಬೇಗ ಬರ್ತೀಯಾ? ಹೊತ್ತಾಗತ್ತೆ. ಬಂದೆ. ಎಲ್ಲ ಇದೆ ತಾನೆ? ಹಾ. ನಾನು ಹೋಗಿ ಬರ್ಲಾ? ನಾನು ಹೋಗಿ ಬರ್ಲಾ ಮಗಳೇ? ಅಳಿ ಅಂದ್ರೆ ಏನಾದ್ರೂ ಹೇಳ್ಬೇಕಾ? ಬರ್ತೀನಿ. ಪೂರ್ಣ, ನಿಮಿಷ ಇರು. ಏನಮ್ಮ? ನಾನು ನಿನ್ ಜೊತೆ ಬರ್ತೀನಿ. ನೀವಾ? ಏನೋ ಹಾಗೆ ನೀವ ಹಾವ ಅಂತ ಕಣ್ಕೊಂಡ್ಬಿಡ್ತಿದ್ಯಾ? ನಾನು ನಿನ್ ಜೊತೆಲಿ ಬೀಗರ ಮನೆಗೆ ಬರ್ತೀನಿ. ನಮ್ ಬೀಗರ ಮನೆಗೆ ಹೋಗೋದು ನನಗೂ ಖುಷಿ ತಾನೆ. ಹೇಗಿದ್ರು ಈಗ ಈ ಮನೆಗೆ ನೀವೇ ಹಿರಿಯರು. ನೀವು ಬಂದ್ರೆ ಬೀಗರ ಮನೆಯವರು ಸಂತೋಷ ಪಡ್ತಾರೆ. ಬನ್ನಿ ಬನ್ನಿ, ಬರ್ತಿದ್ದೇನೆ. ಅಯ್ಯೋ ಅಮ್ಮ, ಮಳೆ ಬರೋ ಆಗಿದೆ. ನಾನು ಹಿತ್ಲಲ್ಲಿ ಬಟ್ಟೆ ಒಣಗಾಕ್ ಬಂದಿದ್ದೀನಿ, ತಗೊಂಡ್ಬರ್ತೀನಿ. ಮತ್ತೆ ಯಾಕೆ ಇವ್ರ ಜೊತೆ ಹೋದ್ರು? ಮಾವ, ಇವ್ ಸಂಭ್ರಮ ನೋಡ್ತಾ ಇದ್ರೆ ನಮ್ಮ ಮನೆಗೆ ಚೀಫ್ ಮಿನಿಸ್ಟ್ರು ಗವರ್ನರು ಬರ್ತಾ ಇದಾರೆ ಅಂತ ಅನ್ಸ್ತಾ ಇದೆ. ಹೆಣ್ಣು ಕೊಟ್ಟ ಮಾವನಿಗೆ ಡಿಮಾಂಡ್ ಅಪ್ಪೋ ಡಿಮಾಂಡು. ರಮ್ಯಾ, ಈ ಪ್ರಧಾನಮಂತ್ರಿ ರಾಷ್ಟ್ರಪತಿಗಿಂತ ಹೆಣ್ಣು ಕೊಟ್ಟ ಮಾವನಿಗೆ ಮರ್ಯಾದೆ ಜಾಸ್ತಿ. ನೋಡಿದೆ ವಿಶ್ವನ ಹೇಗೆ ಬಾಗಿಲು ಕಾಯ್ಕೊಂಡು ನಿಂತಿದ್ದಾನೆ ಮಾವನ ಸ್ವಾಗತ ಮಾಡೋದಕ್ಕೆ. ಏನ್ ಬಾಸ್, ಯಾಕೆ ಬಾಗ್ಲಲ್ಲೇ ನಿಂತಿದ್ದೀರಾ? ರಾಧಿಕಾತ್ಗೆ ಮತ್ತೆ ಅವ್ರ ಅಪ್ಪ ಬರ್ತಿದಾರ ಅಂತನಾ? ಇಲ್ಲ,
ಶಾಸ್ತ್ರಿಗಳು ಮಧುರಾಪುರದಿಂದ ಬರ್ತಾರೆ ಅಂತ. ನಾನು ಅದೇ ಹೇಳಿದ್ದು. ರಾಧಿಕಾತ್ಕನೆ ಬರ್ತಾರೆ ಅನ್ನೋ ಸಂಭ್ರಮ ಪಡ್ತಿದ್ದೀರಾ? ಈ ಶಾಸ್ತ್ರಕ್ಕೆಲ್ಲ ಹುಡುಗಿ ಬರಲ್ಲ. ಅವ್ರ ತಂದೆ, ಸೋದರ ಮಾವ, ಅವ್ರ ಅಣ್ಣ ಬರ್ತಾರಷ್ಟೇ. ಏ ರಾಜು, ನೋಡು, ನೀನು ಹುಟ್ಟಿದಾಗಿಂದ ಇದೇ ಊರಲ್ಲಿದ್ದವನು, ಎಲ್ಲಿಗೂ ಹೋಗಿಲ್ಲ. ಅದಕ್ಕೆ ನಿನಗೆ ಶಾಸ್ತ್ರ ಸಂಪ್ರದಾಯ ಎಲ್ಲ ಗೊತ್ತಿದೆ. ಆದ್ರೆ ನಮ್ಮ ವಿಶ್ವ ಅಮೆರಿಕದಲ್ಲಿದ್ದವನು, ಅದಕ್ಕೆ ಅವನಿಗೆ ಇದೆಲ್ಲ ಗೊತ್ತಿಲ್ಲ ಪಾಪ. ವೆರಿ ಫನ್ನಿ. ಯಾಕೆ ಗೊತ್ತಿರಲ್ಲ ಮಾವ? ಮೊದಲನೇ ಮದ್ವೆಲೆ ಎಲ್ಲ ಎಕ್ಸ್ಪೀರಿಯನ್ಸು ಆಗಿರುತ್ತಲ್ವಾ? ಅದು ರಿಹರ್ಸಲ್ಲು, ಇದು ರಿಯಲ್ಲು. ಆದ್ರೆ ನಮ್ಮ ವಿಶ್ವನ ಮೊದಲೇ ಮದುವೆಯಲ್ಲಿ ಇಷ್ಟೊಂದು ಶಾಸ್ತ್ರಗಳು ಇರ್ಲಿಲ್ಲಪ್ಪ. ಎಂಗೇಜ್ಮೆಂಟ್ ಮಾಡೋಷ್ಟೊತ್ತಿಗೆ ಶಾಸ್ತ್ರಗಳ ಖಜಾನೆ ಖಾಲಿ ಆಗ್ಬಿಟ್ಟಿತ್ತು ಪಾಪ. ಏನೋ ಮಾಡ್ತಿದ್ಯಾ ನೀ ಅಲ್ಲಿ? ಹೊಸ ಬಾಗ್ಲತ್ರ ಓಡಾಡಿದಾಯ್ತು, ಈಗಿಲ್ಲ. ಬಂದ್ರಲ್ಲ. ನಮಸ್ತೆ ಹೇಳಿ ಅಂದ್ರೆ. ಮಾವ, ನಮಸ್ತೆ. ನಾವ್ಯಾಕೆ ಇನ್ನೂ ಇಲ್ಲೇ ಇರ್ಬೇಕು? ನಮ್ಗೇನ್ ಕೆಲ್ಸ ಇದೆ ಇಲ್ಲಿ? ರಮ್ಯಾ, ನಮಗೆ ಕೆಲಸ ಇದ್ರು ಇಲ್ಲದೆ ಇದ್ರು ನಾವು ಇಲ್ಲೇ ಇರಬೇಕಾಗುತ್ತೆ. ಅದು ನಿಮಗೆ ಆಮೇಲೆ ಅರ್ಥ ಆಗುತ್ತೆ ಬಿಡು. ಡ್ಯಾಡ್ ಹೇಳ್ತಿರೋದು ಸರಿ. ಶಾಸ್ತ್ರಿಗಳೇ, ಬನ್ನಿ ನೀವು ಕೂತ್ಕೊಳ್ಳಿ. ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ನಮ್ಮ ವಿಷಯಗಂತೂ ಚೆನ್ನಾಗಿ ಒಪ್ಪುತ್ತೆ. ಓ ಮೈ ಗಾಡ್, ವಿಶು ಈ ತರ ಬಟ್ಟೆ ಹಾಕ್ತಾನೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ನಮ್ಮನೆ ಕೆಲ್ಸದವ್ರು ಕೂಡ ಇದಕ್ಕಿನ್ನ ಒಳ್ಳೆ ಬಟ್ಟೆನೆ ಹಾಕ್ತಾರೆ. ರಮ್ಯಾ, ಮಾವಯ್ಯ, ಈ ಡ್ರೆಸ್ ತುಂಬಾ ಚೆನ್ನಾಗಿದೆ. ಇದು ನನ್ನ ಫೇವ್ರೆಟ್ ಕಲರ್. ರಾಧಿಕಂಗೆ ಅಂತ ನಾವು ಸೀರೆಗಳು ತೆಗೆದಿಟ್ಟಿದ್ದೀವಿ. ಈಗಲೇ ಕೊಟ್ರೆ ಅವಳು ಮದ್ವೆ ಹೊತ್ತಿಗೆ ಬ್ಲೌಸ್ ಹೊಲ್ಸ್ಕೊಂಡು ಹಾಕೋಬೋದಲ್ವಾ, ಅದಕ್ಕೆ. ರಾಜು, ಆ ಸೀರೆಗಳ ಬಾಕ್ಸ್ ಎಲ್ಲ ಆಯ್ತಲ್ಲಪ್ಪ?
ತಗೊಂಡ್ ಬಾ. ಸರಿ ಅಮ್ಮ. ಮಾ, ನಾವು ಹೆಣ್ಣೋರಾಗಿದ್ಕೊಂಡು ಇಷ್ಟೆಲ್ಲ ಉಡುಗೊರೆ ತಗೊಳ್ಳೋದು ಸರಿ ಇಲ್ಲ ಅನ್ಸುತ್ತೆ. ಛೇ ರಾಧಿಕಾ ನಾಳೆ ನಮ್ಮನೆ ಸೊಸೆಯಾಗಿ ಬರೋಳು. ಅವಳಿಗೋಸ್ಕರ ನಾವೇನ್ ಮಾಡಿದ್ರು ಕನ್ಮೇನೆ. ಬಹುಶಃ ನಮ್ಮ ರಾಧಿಕಾ ಅವಳ ಜೀವಮಾನದಲ್ಲೇ ಇಷ್ಟೊಂದು ಸಂತೋಷ ಯಾವತ್ತೂ ಅನುಭವಿಸಿರ್ಲಿಲ್ಲ. ಇಂಥ ಸುಖ ಅನುಭವಿಸ್ತಿರೋದು ಇದೇ ಮೊದಲನೇ ಸಲ ಅನ್ಸುತ್ತೆ. ನಾನು ಅಷ್ಟೇ ಅಮ್ಮ, ಅವಳ ಸುಖಕ್ಕೆ ನಾನು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ. ಒಂದ್ ನಿಮಿಷ ನೀವೆಲ್ಲ ಮಾತಾಡ್ತಾ ಇರಿ, ಕುಡಿಯೋದಕ್ಕೆ ಏನಾದ್ರು ಕಳಿಸ್ತೀನಿ. ಬೆಳಗ್ಗೆಯಿಂದ ಬಸ್ಸಲ್ಲಿ ಕೂತು ಕೂತು ಕಾಲೆಲ್ಲ ಹಿಡ್ಕೊಂಡಂಗೆ ಆಗ್ಬಿಟ್ಟಿದೆ. ನನ್ನ ಕೈ ಕಾಲು ತುಳ್ಕೊಬೇಕಲ್ಲ. ಹಾ, ಒಂದ್ ನಿಮಿಷ. ಚಂಪಾ, ಏನಮ್ಮರ? ಬಾಮ ಇಲ್ಲಿ, ಇವ್ರನ್ನ ಗೆಸ್ಟ್ ರೂಮ್ ಕರ್ಕೊಂಡು ಹೋಗು. ಆಯ್ತಮ್ಮರ. ತುಂಬಾ ಚೆನ್ನಾಗಿದೆ ಅಲ್ವೇನೋ? ಬಾತ್ರೂಮ್ ಎಲ್ಲಿ? ಅಮ್ಮ ಅಲ್ಲೇ ಇದಮ್ಮ. ಅಂದಾಗೆ ನಿನ್ನ ಹೆಸರೇನು ಅಂದೆ? ಚಂಪಾ. ರುಕ್ಮಣಮ್ಮನವ್ರು ಹೋದ್ರಲ್ಲ, ಯಾವ ಕಡೆ ಹೋದ್ರು? ಅಮ್ಮ ತೋರ್ತಾರೆ ಇದಾರಮ್ಮ. ಸರಿ, ನೀನ್ ಹೋಗು. ಆಯ್ತಮ್ಮ. ಅರೆ ಅಮ್ಮ, ನೀವೇನಿಲ್ಲಿ? ಏನಾದ್ರೂ ಮಾತಾಡ್ಬೇಕಿತ್ತಾ? ಆದ್ರೆ ಹೇಗ್ ಮಾತು ಶುರು ಮಾಡ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಇದ್ಯಾಕಮ್ಮ, ನನ್ನ ಹತ್ರ ಏನ್ ಸಂಕೋಚ? ಅದೇನಿದೆ ಅಂತ ಹೇಳಿ. ನೀವು ಮದುವೆಗೆ ನಡೆಸಿರೋ ಈ ಸಂಭ್ರಮ ಎಲ್ಲ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಿದೆ. ಅಲ್ವಾ? ಮತ್ತೆ ಮನೆಯಲ್ಲಿ ಏನಾದ್ರೂ ಶುಭ ಕಾರ್ಯ ನಡೀತಾ ಇದೆ ಅಂದ್ರೆ ಅಲ್ಲಿ ಸಂತೋಷ ಸಂಭ್ರಮ ಇದ್ದೇ ಇರುತ್ತೆ. ಅದ್ರಲ್ಲೂ ಮದ್ವೆ ಕೆಲ್ಸಕ್ಕೆ ತಯಾರಿ ಮಾಡ್ಕೊಳ್ಳೋದು ಅಂದ್ರೆ ತುಂಬಾ ಖುಷಿ ಸಿಗುತ್ತೆ. ವಿಶುಗೆ ಪುನಃ ಮದುವೆ ಆಗ್ತಿರೋದು ನೋಡಿ ನಮಗೂ ತುಂಬಾ ಸಂತೋಷನೇ. ಆದ್ರೆ ಆದ್ರೆ ಏನಮ್ಮ? ಒಂದೇ ಚಿಂತೆ. ಚಿಂತೆನಾ? ಇದ್ರಲ್ಲಿ ಚಿಂತೆ ಪಡೋದಕ್ಕೆ ಏನಿದೆ? ಅದು ನಿಮ್ ಮಾವ ಧರ್ಮಾಧಿಕಾರಿ ಆಗಿದ್ರು. ಅವ್ರ ಮಗ ಅಂದ್ರೆ ನಿಮ್ ಯಜಮಾನ್ರು ಧರ್ಮಾಧಿಕಾರಿ ಆದ್ರು. ಅವ್ರ ಮಗ ಅಂದ್ರೆ ವಿಶು ಧರ್ಮಾಧಿಕಾರಿ ಆದ. ಆದ್ರೆ ಅವ್ರ ಮಗ ಧರ್ಮಾಧಿಕಾರಿ ಆಗಕ್ಕಾಗಲ್ವಲ್ಲ. ಧರ್ಮಾಧಿಕಾರಿ ಆಗಕ್ಕಾಗಲ್ವಲ್ಲ. ಧರ್ಮಾಧಿಕಾರಿ ಆಗಕ್ಕಾಗಲ್ವಲ್ಲ.